ನಮಸ್ಕಾರ ಮಗ. ಇಂಡಿಯಾ ಏನೈತಿ ಈ ವರ್ಲ್ಡ್ ಕಪ್ ಒಳಗ 4-4 ಗೆದ್ದು ಅನ್ಬೀಟನ್ ಆಗಿ ಸೂಪರ್ ಏಟ್ ಹೋಗ್ತಾ ಇರೋದು ಹೆವಿ ಅಂಡ್ ಹೆವಿ ಖುಷಿ ಆಗತ್ತೆ. ಸೊ ಇವತ್ತಿನ ಮ್ಯಾಚ್ ನಮ್ಮ ಇಂಡಿಯಾ ಟೀಮ್ ಏನೈತಿ, ಶಿವಮ್ ದುಬೆ ಅವ್ರ ಸಖತ್ತಾದ ಬ್ಯಾಟಿಂಗ್ ಇಂತ್ರ ಈ ಮ್ಯಾಚ್ ಇವತ್ತಿನ ಮ್ಯಾಚ್ ಗೆಲ್ತತ್ ಹೇಳ್ಬೇಕು. ಹಂಗೆ ಇನ್ನೊಂದು ಏನಂದ್ರೆ ಈ ವಿಡಿಯೋದಾಗ ಹಂಗೆ ಸಮಸ್ಯೆನೂ ಡಿಸ್ಕಸ್ ಮಾಡೋಣ. ಏನು ನಮ್ಮ ಇಂಡಿಯಾ ಟೀಮಿಗೆ ಏನು ಬಾಲಿಂಗ್ ಒಳಗೆ ಸಮಸ್ಯೆ ಐತಿ, ಒಂದ್ ಸ್ವಲ್ಪ ಸಮಸ್ಯೆ ಅದ ಇಂಡಿಯಾ ಟೀಮಿನ ಏನು ಸೂಪರ್ ಏಟ್ನಾಗ ನಮ್ಗೆ ತೊಂದರೆ ಆಗ್ಬೋದತ್ತೆ ಎಲ್ಲ ಈ ವಿಡಿಯೋ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ. ಹಂಗೆ ವಿಡಿಯೋಕೊಂಡು ಲೈಕ್ ಮಾಡ್ರಿ. ಇವತ್ತು ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ಟಾಸ್ ಗೆದ್ದು ಎಲ್ಲ ಕ್ಯಾಪ್ಟನ್ಸ್ಗಳು ಏನು ಹೇಳ್ತಾರೆ ಅಂದ್ರೆ ನಾವು ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಡಿಫ್ರೆಂಟ್ ಏನಂದ್ರೆ ನಾವು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತಂದ್ರು. ಇದು ಹೇಳ್ಬೇಕಾರೆ ವೆರಿ ಗುಡ್ ಡಿಸಿಷನ್ ಅಂತ ಹೇಳ್ಬೇಕು. ಇದಕ್ಕಾರ ಎಲ್ಲರೂ ಇದ್ದೇ ಡ್ಯೂ ಬರುತ್ತೆ. ಹಂಗಿಂಗ ನಮ್ಮವರು ಪ್ರಾಕ್ಟೀಸ್ ಮಾಡ್ಲತ್ತಾರೆ. ಈಗ ಸೂಪರ್ ಏಟ್ನಾಗ ಏನು ಒಂದು ವೇಳೆ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ ಬತ್ತಂದ್ರೆ ಏನು ಡ್ಯೂನ ನಮ್ಮ ಬಾಲಿಂಗ್ ಬತ್ತಂದ್ರೆ ಸೊ ಹೆಂಗೆ ಬಾಲಿಂಗ್ ಮಾಡ್ಬೇಕು ಅಂತ ಈಗಿಂತ ಪ್ರಿಪೇರ್ ಅಲ್ಲ ನಮ್ಮ ಟೀಮ್ ಇಂಡಿಯಾದವರು. ಸೊ ಅದಕ್ಕೆ ಗುಡ್ ಅಂತ ಹೇಳ್ಬೇಕು ನಮ್ಮ ಸೂರ್ಯಕುಮಾರ್ ಯಾದವ್ ಡಿಸಿಷನ್. ಓಕೆ, ಓಪನಿಂಗ್ ಒಳಗೆ ಏನೈತಿ, ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಬಂದ್ರು. ಆಸ್ ಇಟ್ ಈಸ್ ಅಭಿಷೇಕ್ ಶರ್ಮಾ ಶಾಕ್ ಮೇಲೆ ಶಾಕ್ ಕೊಡ್ಲತ್ತಾರ. ಇದಕ್ಕಾರ ಅವ್ರು ಆಡಿದ್ದು ಮೂರು ಮ್ಯಾಚ್ ಡಕ್ಕ. ಒಂದು ಮ್ಯಾಚ್ ಅವರು ಏನೋ ಹೊಟ್ಟೆಗೆ ಏನೋ ಸ್ಟಮಕ್ ಫೇನ್ ಐತೆ ಒಂದು ಮ್ಯಾಚ್ ಬಿಟ್ರು. ಅಂದ್ಬಿಟ್ರೆ ಮೂರು ಮ್ಯಾಚ್ ಡಕ್ಔಟ್ ಆಗ್ಯಾರ. ಇಟ್ ಈಸ್ ಈಗ ಬರ್ಬರ್ತಾ ಇದೊಂಥರ ಸೀರಿಯಸ್ ಆಗಿ ತೊಗೋಬೇಕು ನಾವು. ಇದಕ್ಕಾರ ಒಂದು ಸ್ವಲ್ಪ ಡೇಂಜರಸ್ ಆಗತ್ತೆ ಇದು. ಫಾರ್ಮ್ ಕೆಟ್ಟತ್ತೆ ಅವ್ರು. ಲಾಸ್ಟ್ ಆಫ್ ರನ್ಸ್ ಅದಾರು. ಏನೋ ಟೆಕ್ನಿಕ್ ಕಮ್ಮಿ ಐತೆ ಗೊತ್ತಿಲ್ಲ. ಹೆವಿ ಅಂದ್ರೆ ಹೆವಿ ಬ್ಯಾಡ್ ಬ್ಯಾಟಿಂಗ್ ಮಾಡತ್ತಾರ ಅಭಿಷೇಕ್ ಶರ್ಮಾ. ಅದಕ್ಕೆ ಇವತ್ತು ಸೇಮ್ ಮೂರನೇ ಡಕ್ಔಟ್ ಇದು ಈ ವರ್ಲ್ಡ್ ಕಪ್ನಾಗ. ಈಗ 3 ಮ್ಯಾಚ್ ನಮ್ಮ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ 7 ಇನ್ನಿಂಗ್ಸ್ ಒಳಗೆ 5 ಸಲ ಡಕ್ಔಟ್ ಆಗಿರುತ್ತೆ ಅಭಿಷೇಕ್ ಶರ್ಮಾ. ಇಟ್ ಇಸ್ ಒಂದು ಸ್ವಲ್ಪ ಸ್ಟಾರ್ಟ್ ಕೇಳಕ್ಕೆ ಬ್ಯಾಸರ ಆಕೈತೆ. ಅದಕ್ಕೆ ಇಡೀ ವರ್ಲ್ಡ್ ಕಪ್ ಚಾಲೂ ಹೋಗಿತ್ತು. ಏನು ಮುಂಚೆ ನಡೆದಿತ್ತಲ್ಲ ಬಯಲಟಿಕಾ ಸೀರೀಸ್ ಒಳಗೆ ಎಲ್ಲ ಒಪೋನೆಂಟ್ನು ನಿರ್ನಾಮ ಮಾಡಿ ಇಟ್ಟಿದ್ರು. ಆದ್ರೆ ವರ್ಲ್ಡ್ ಕಪ್ ಅಂತ ಮೇನ್ ಸ್ಟೇಜ್ನಾಗ ಬಂದು ಕೈ ಕೊಡ್ಲತ್ತಿದ್ದು ಒಂದು ಸ್ವಲ್ಪ ಬ್ಯಾಡ್ ಆಗಿತ್ತು ಅನಿಸುತ್ತೆ. ಯಾರು ಕೈ ಕೊಟ್ರೆ ಮಾಡಕ್ ಬರಲ್ಲ. ಇನ್ನು ನಮ್ಗೆ ಹೇಳ್ಬೇಕಾಗಿದ್ರೆ ನೆಕ್ಸ್ಟ್ ನಮ್ಮ ಇಶಾನ್ ಕಿಶನ್ ಅವ್ರ ಬಗ್ಗೆ. ಇಶಾನ್ ಕಿಶನ್ ಹೆವಿ ಇಂಟೆಂಟ್ ತೋರಿಸಿದ್ರು. ಇವತ್ತೊಂದು 50 ರನ್ಗೆ ಸ್ಟಂಪ್ ಔಟ್ ಆಗಿ ಅಲ್ಲಿ ಅದು ಆಗಬಾರ್ದಾಗಿತ್ತು ಸ್ಟಂಪ್ ಔಟ್ ಅಂತಕ್ಕ. ಸೊ ಅದು ಹಿಟ್ ವಿಕೆಟ್ ಆಗಿ ಒಂಥರ ವಿಚಿತ್ರ ರೀತಿ ಒಳಗೆ ಔಟ್ ಅದು ಇಶಾನ್ ಕಿಶನ್ ಅವ್ರದಂಗಿಂದ. ಯಾರು ಬರ್ತಾರೆ ನಿಮ್ಗೆ ಗೊತ್ತಿದೆ, ನಮ್ಮ ತಿಲಕ್ ವರ್ಮ ಏನಂದ್ರೆ ತಿಲಕ್ ವರ್ಮ ಆಡ್ತಾರ ಅವ್ನು ಇನ್ನಿಂಗ್ಸ್ ಬಿಗಿನಿಂಗ್ ಅಂತ ಸ್ಟಾರ್ಟ್ ಮಾಡಿ ಇನ್ನೇನು ಹೊಡಿಬೇಕು ಬಿಗ್ ಇನ್ನಿಂಗ್ ಮಾಡ್ಬೇಕು ಅನ್ನೋ ಒಂದು ಟೈಮ್ದಾಗ ಒಂದು ಏನು 6 ಹೊಡ್ಲಿಕ್ಕೆ ಹೋಗಾರ. ಆ 6 ಹೊಡಿದ ರಾಂಗ್ ಶಾಟ್ ತೊಗೊಂಡ್ಬಿಟ್ಟಿರ್ತಾರೋ. ರಾಂಗ್ ಶಾಟ್ ಹೊಡ್ಲಿಕ್ಕೆ ಹೋಗಿ ಪ್ರತಿ ಮ್ಯಾಚ್ ಎಲ್ಲ ಹಿಂಗೆ ಔಟ್ ಆಗ್ಲತ್ತಾರು. ಸೊ ಇವತ್ತಿನ ಮ್ಯಾಚ್ ಹಂಗೆ ಔಟ್ ಅದ್ರ ಬಿಗಿನಿಂಗ್ ಬಂದಿತ್ತು ಅಂದ್ರೆ ಪಾರ್ಟ್ನರ್ಶಿಪ್ ಎಲ್ಲ ಬರೋಬ್ಬರಿ ಕನ್ಸಾಲಿಡೇಟ್ ಮಾಡಿ ಬಿಲ್ಡ್ ಮಾಡ್ಲತ್ತಿರ. ಇನ್ನೇನು ಅಂದ್ರೆ ಒಂದು 50 ತನಕ ತೊಗೊಂಡು ಹೋಗ್ಬೇಕು ಅನ್ನೋಟಿಗೆ ಔಟ್ ಆದ್ರು ತಿಲಕ್ ವರ್ಮ. ಏನು ಕೇಳ್ತ್ರ ತಿಲಕ್ ವರ್ಮ ಔಟ್ ಹೋಗಿಂತ ಬಂದಿದ್ಯಾರ ನಮ್ಮ ಶಿವಮ್ ದುಬೆ ಅವ್ರ ಬಗ್ಗೆ ಹೇಳಕ್ಕೇನೋ ಮಾತೇ ಇಲ್ಲ. ಯಾವ ಪರಿ ಬ್ಯಾಟಿಂಗ್ ಅಂದ್ರೆ ಅದಕ್ಕೆ ನಿಮ್ಮ ತಮಿಳೊಳಗೆ ಹಾಕ್ಯಾನ ಬೆಂಕಿ ದುಬೆ ನೆದರ್ಲ್ಯಾಂಡ್ ಗೂಬೆ ಐತಿ. ಇದಕ್ಕಾರ ನೆದರ್ಲ್ಯಾಂಡ್ ಒಬ್ಬ ಬಾಲರ್ಗಳು ಬಿಟ್ಟಿಲ್ಲ. ಏನು ಮಾಡೋರು ಬೇಕತ್ಲೆ ಪಕ್ಕ ಗೂಬೆ ಮಾಡಿದ್ರು ಇವತ್ತು ನೆದರ್ಲ್ಯಾಂಡ್ದವ್ರನ್ನ ಶಿವಮ್ ದುಬೆ. ಇದಕ್ಕಾರ ಬೇಕತ್ಲೆ ಸ್ಟಂಪ್ ಬಿಟ್ಟು ನಿಂಡ್ರದು. ಒಟ್ಟು ನೆದರ್ಲ್ಯಾಂಡ್ದವ್ರು ಕರೆಕ್ಟ್ ಸ್ಟಂಪಿಗೆ ಬಾಲಿ ಹಾಕ್ಲತ್ತಾರ ಅಂದ್ಮೇಲೆ ಅಲ್ಲಿ ಎಳ್ದು ಬಿಡಿ 6 ಒಟ್ಟ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಶಿವಮ್ ದುಬೆ ಅವರು. ಇವಂತಂದ್ರು ಒನ್ ಆಫ್ ದಿ ಏನಂತಾರೆ ಇಂಟೆಲಿಜೆನ್ಸ್ IQ 100 IQ ಅಂತ ಹೇಳ್ಬೇಕು ಶಿವಮ್ ದುಬೆ ಅವ್ರ ಬ್ಯಾಟಿಂಗ್ ಅಂತರು. ಇದಕ್ಕಾರ ಸ್ಟಂಪ್ ಬಿಟ್ಟಾರ ಸ್ಟಂಪಿಗೆ ಟಾರ್ಗೆಟ್ ಮಾಡ್ತಾರೆ ಬೌಲರ್ಗಳು. ಆ ಟೈಮ್ದಾಗ ಸ್ಟಂಪಿಂದ ಎಳ್ದು ಹೊಡಿ 6 ಅಂತರು ನೆಕ್ಸ್ಟ್ ಲೆವೆಲ್. ನಮ್ಮ ಸೂರ್ಯಕುಮಾರ್ ಯಾದವ್ ಬಗ್ಗೆ ಹೇಳ್ಬೇಕು. ಸೂರ್ಯಕುಮಾರ್ ಯಾದವ್ ಬಗ್ಗೆ ಹೇಳಿ ಸಾಕತ್ತು. ಅಂದ್ರೆ ಇವತ್ತು ಸೂಪರಾಗಿ ಆಡಿದ್ರು ಸೂರ್ಯಕುಮಾರ್ ಯಾದವ್. ಒಂದೆರಡು ಶಾಟ್ ಆಡಿದ್ರು. ಆದ್ರೆ ಹಿಂದೆ ಏನೈತಿ ಅಲ್ಲಿ ಪೇಸ್ ಕೊಡಲಿಲ್ಲ ನಮ್ಮ ಸೂರ್ಯಕುಮಾರ್ ಯಾದವ್ರಿಗೆ. ಅದೊಂದು ಏನಂದ್ರೆ ಹಿಂದೆ ಹೊಡ್ಯಾಮಂತ ಸ್ವಲ್ಪ ಪೇಸ್ ಕೊಡಕ್ಕೆ ಔಟ್ ಹಾಕೋರು. ಅದೇನಿಲ್ಲ ತೊಂದರೆ ಇಲ್ಲ. ಇನ್ನು ಅವ್ರದಾಗಿಂದ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರು ಬಂದರು. ಹಾರ್ದಿಕ್ ಪಾಂಡ್ಯ ಇವತ್ತು ಶಿವಮ್ ದುಬೆ ಆಡ್ಲತ್ತಿರು. ಅದಕ್ಕೆ ಒಂದು ಜಾಗದಾಗ ಐತಿ ಶಿವಮ್ ದುಬೆ ಅವ್ರಿಗೆ ಹೆಲ್ಪರ್ ಆಗಿ ಆಡ್ಲತ್ತಿರು ಅಷ್ಟೇ ಹೆವಿ. ಮೇನತ್ ಅವ್ರು ಏನು ಆಡಿಲ್ಲ. ಸೊ ಹೆಲ್ಪರ್ ಇನ್ನಿಂಗ್ಸ್ ಆಡಿದ್ರು. ಅವ್ರದಾಗಿಂದ ಐತಿ ರಿಂಕು ಸಿಂಗ್ ಬಂದ ಫಿನಿಶಿಂಗ್ ಟಚಸ್ ಕೊಟ್ಟರು ಇಂಡಿಯಾ ಟೀಮ್ಗೆ. 192 ಹೊಡೆದ. ಇನ್ನು ನೆದರ್ಲ್ಯಾಂಡ್ದವರು 193 ಹೊಡಿಬೇಕಾಗಿರುತ್ತೆ ಇದು ಗೆಲ್ಬೇಕಾರೆ. ಅದು ನಮಗೆಲ್ಲ ಗೊತ್ತಿರುತ್ತೆ. ಇವ್ರು ಗೆಲ್ಲಂಗಿಲ್ಲ ಗೊತ್ತೇ ಇರುತ್ತೆ. ಆದ್ರೂ ಏನಂದ್ರೆ ನಮ್ಮ ಇಂಡಿಯಾ ಟೀಮ್ನಾಗ ಏನು ಒಂದು ಸಮಸ್ಯೆ ಅಂದ್ರೆ ಲಘು ವಿಕೆಟ್ ಬೀಳಲ್ಲ. ಪವರ್ ಪ್ಲೇದಾಗ ವಿಕೆಟ್ ಭಾಳ ಕಮ್ಮಿ ಬೀಳ್ತಾವ ಅವ್ರು ಇವರು ಅಂತ ಅಂದ್ಕೊಡ್ತಾರೋ. ಒಮ್ಮಿಗೆ 1 ಚೆಕ್ ಹೊಡ್ತೇವ್ರ ತಂದು ಕೊಡ್ತಾರೆ. ಈಗ ಏನು ತೊಂದರೆ ಇಲ್ಲ. ಅದು ಮುಂದೆ ಸೂಪರ್ ಏಟ್ನಾಗ ಏನಾಕತ್ತಂದ್ರೆ ಪವರ್ ಪ್ಲೇದಾಗ ಒಬ್ಬೊಬ್ರು ಈಗ ನೀವು ನೋಡ್ರಿ ಯಾರು ಇಂಗ್ಲೆಂಡ್ದಾಗ ಇದು ಸೌತ್ ಆಫ್ರಿಕಾದ ಡಿಕಾಕಾ ಮತ್ತು ರಿಕಾರ್ಟನ್ ಹಿಂತಿಂತವ್ರದಾರ. ಅವ್ರು ಪವರ್ ಪ್ಲೇದಾಗ ವಿಕೆಟ್ ತೆಗಿಲಿಕ್ಕೆ ಪವರ್ ಪ್ಲೇದಾಗ ಕನ್ಸಾಲಿಡೇಷನ್ ಮಾಡಿ ಮುಂದೆ ಏನೈತಿ ಸಾವಕಾಶ ಆಡ್ಕೋತಕ್ಕ. ಸೊ ಅದಕ್ಕೆ ಏನೈತಿ ಇದು ಒಂದು ಸ್ವಲ್ಪ ವಿರಿ ಆಗ್ಬೋದು ನಮ್ಮ ಟೀಮ್ ಇಂಡಿಯಾಗತ್ತ ಅನ್ಕೊಂಡೆ.
ಈ ಸೂಪರ್ ಇದು ಪವರ್ ಪ್ಲೇದಾಗ ಹೆಚ್ಚಿಗೆ ವಿಕೆಟ್ಸ್ ತೆಗಿಬೇಕು ನಮ್ಮ ಟೀಮ್ ಇಂಡಿಯಾ. ಹಂಗೆ ಇವತ್ತು ಪವರ್ ಪ್ಲೇ ವಿಕೆಟ್ ಬರಲಿ ಬಂದು ವರುಣ್ ಚಕ್ರವರ್ತಿ ಅವರು ಒಂದೇ ವಿಕೆಟ್ ತೊಗೊಂಡ್ರು. ವರುಣ್ ಚಕ್ರವರ್ತಿ ಅದೇನೈತಿ ನಮ್ಮ ಇಂಡಿಯಾ ಟೀಮ್ ವರುಣ್ ಚಕ್ರವರ್ತಿ ಅವ್ರು ವಿಕೆಟ್ ತೆಗಿಬೇಕು, ಇಲ್ಲಿಕರ ಬುಮ್ರಾ ಅವ್ರು ವಿಕೆಟ್ ತೆಗಿಬೇಕು. ಇವರ ಮೇನ್ ವಿಕೆಟ್ ಟೇಕರ್ಸ್ ನಮ್ಮ ಟೀಮ್ ಇಂಡಿಯಾಕ. ಸೊ ಇವೆಲ್ಲರ ಪಾರ್ಟಿಗೆ ಬರಬೇಕು ನಮ್ಮ ಇಂಡಿಯಾ ಟೀಮ್ನಾಗ. ಅದು ಒಂದು ಇವತ್ತು ವಾಷಿಂಗ್ಟನ್ ಸುಂದರ ಮತ್ತು ಆರ್.ಸಿ.ಬಿ ಸಿಂಗ್ ಅವ್ರನ್ನ ಹಾಕಿರು. ಆರ್.ಸಿ.ಬಿ ಸಿಂಗ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಹಾಕಾರ ಒಂದೊಂದು ಗ್ರೌಂಡ್ನಾಗ. ಸೊ ಮುಂದಿನ ಮ್ಯಾಚ್ ಏನು ಮಾಡ್ತಾರೆ ನೋಡ್ಬೇಕು ಆರ್.ಸಿ.ಬಿ ಸಿಂಗ್. ಸೊ ಅವ್ರದಾಗಿಂದ ಏನು ವಾಷಿಂಗ್ಟನ್ ಸುಂದರ್ ಅಷ್ಟೇ ಹಿಡ್ಕೊಂಡ ಬೌಲಿಂಗ್ ಮಾಡಲಿಲ್ಲ, ಬರೋಬ್ಬರಿ ಅಟ್ಟ ಮಾಡಿದ್ರು, ಕಾಸ್ ಬೌಲಿಂಗ್ ಅಂತ ಹೇಳ್ಬೇಕಷ್ಟ. ಇನ್ನು ಬಿಟ್ರೆ ನಮ್ಮ ಬೂಮ್ರಾ ಅವ್ರ ಬಗ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಬೂಮ್ರಾ ಆಯ್ತು, ವರುಣ್ ಚಕ್ರವರ್ತಿ ಅವ್ರದ್ದು ಇವ್ರ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ನಮ್ಮ ಕಡೆ. ಅದಕ್ಕೆ ಪ್ರತಿ ಮ್ಯಾಚ್ ಟು ಮ್ಯಾಚ್ ಹೆವಿ ಇಂಪ್ರೂವ್ ಆಗೋತಕ್ಕೋರು, ಟೀಮ್ ಗೆಲ್ಲಿಸ್ಲಾಕ ಯೋಚನೆ ಮಾಡ್ತಾವ. ಅದು ಮಾಡಿಬಿಟ್ರು ಇವತ್ತು. ಇವ್ರು ತೆಗೆದ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಹತ್ರ ಟೀಮ್ ಇಂಡಿಯಾ ಗೆಲ್ಸಿದ್ರು. ಲಾಸ್ಟಿಗೆ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿತ್ತಲ್ಲ, ನೆದರ್ಲ್ಯಾಂಡ್ ಗೆಲ್ಲಕ್ಕೆ ಬೇಕಾಯ್ತು 5 ಬಾಲಿಗೆ ಎಷ್ಟು 30+ ರನ್ ಬೇಕಾಯ್ತು. ಅಷ್ಟು ಹೊಡ್ಲಿಕ್ಕೆ ಆಗಲ್ಲ ನಮ್ಗೆ ಗೊತ್ತಿತ್ತು. ಸೊ ಅದಕ್ಕೆ ನಾ 15ನೇ ಓವರ್ದಾಗ ತಮಿಳ್ ರೆಡಿ ಮಾಡ್ಕೊಂಡು ಕೂತಿದ್ನಿ, ಇಂಡಿಯಾದಾಗ ಗೆಲ್ತ ಗೊತ್ತಿದ್ದು. ಸೊ ಇನ್ನು ನೆಕ್ಸ್ಟ್ ಏನೈತಿ 22ನೇ ತಾರೀಕು ಐತಿ ಸೂಪರ್ 8 ಮ್ಯಾಚಸ್ಸು. ಸೊ ಅವಾಗ ನಮ್ಮ ಇಂಡಿಯಾ ಟೀಮ್ ಹೆಂಗೆ ಆಡ್ತಾರೆ ಕೂತವ್ರು ಭಾಳ ಐತಿ. ಏನು ಐ ಹೋಪ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಬಂದಿರ್ತಾರೆ ನಮ್ಮ ಟೀಮ್ ಇಂಡಿಯಾದವ್ರು ಸೌತ್ ಆಫ್ರಿಕಾದವ್ರು ಮಾಡ್ತೇವೆ. ಸೊ ನೋಡಿ ಏನೇನಾಗೈತೆ ಅವತ್ತು ಮ್ಯಾಚ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಲೈಕ್ ಮಾಡೋಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.